ರಾಜ್ಯದಲ್ಲಿ ಜೈಲುಗಳ ರಾಜಾತಿಥ್ಯದ ವಿಚಾರ ಆಗಾಗ ಸದ್ದು ಆಗ್ತಾನೆ ಇರುತ್ತೆ. ಈಗ ಹುಬ್ಬಳ್ಳಿಯ ಸರದಿ, ಹುಬ್ಬಳ್ಳಿಯ ಉಪಕಾರಾಗೃಹದ ಕರ್ಮಕಾಂಡ ಬಟಾಬಯಲಾಗಿತ್ತು. ಪಬ್ಲಿಕ್ ಟಿವಿಯೇ ಮೊದಲು ವರದಿಯನ್ನು ಪ್ರಸಾರ ಮಾಡಿದ್ದು. ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಗ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಾರಾಗೃಹಕ್ಕೆ ಭೇಟಿ ಕೊಟ್ಟಿದ್ದಾರೆ ಡಿಐಜಿ ಶೇಷ ಅವರು. ಉತ್ತರ ವಲಯದ ಡಿಐಜಿ ಡಿಪಿ ಶೇಷ ಅವರು ಭೇಟಿ ಕೊಟ್ಟಿರುವಂತಹದ್ದು. ಜೈಲಾಧಿಕಾರಿಗಳ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ಅತ್ತ ವರದಿಯನ್ನ ಡಿಜಿಪಿ ಅಲೋಕ್ ಕುಮಾರ್ ಅವರು ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ವರದಿಯನ್ನು ಕೊಡುವಂತೆ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ತತ್ಕ್ಷಣಕ್ಕೆ ಕ್ರಮ ಆಗಬೇಕು ಅಂಥೇಳಿ ಕೇವಲ ಒಂದು ವಿಸಿಟು, ಕೇವಲ ಒಂದು ವರದಿ ಇಷ್ಟಕ್ಕೆ ಸೀಮಿತವಾಗದೇನೆ ಈ ರೀತಿಯ ರಾಜಾತಿಥ್ಯದ ಹಿಂದಿರುವಂತಹ ಅಧಿಕಾರಿಗಳು, ಜೈಲಾಧಿಕಾರಿಗಳ ಕುಮ್ಮಕ್ಕಿನಿಂದನೇ ಇಷ್ಟೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ಗೊತ್ತಿರುವಂತಹ ವಿಚಾರ. ಅಂಥವರ ತಲೆದಂಡ ಆಗಬೇಕು. ಅಂಥವರನ್ನು ಬುಡ ಸಮೇತ ಕಿತ್ತಾಕುವ ಮೂಲಕ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಕ್ರಮವನ್ನು ತೆಗೆದುಕೊಳ್ಬೇಕಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಸುನಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನಿಲ್, ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರವಾಗ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಭೇಟಿ ಕೊಟ್ಟು ವರದಿಯನ್ನು ಪಡೆಯೋದಕ್ಕೂ ಕೂಡ ಮುಂದಾಗ್ತಿದ್ದಾರೆ. ಇಷ್ಟಕ್ಕೆ ಸೀಮಿತ ಆಗಬಾರ್ದು ಅಂಥೇಳಿ ತತ್ಕ್ಷಣ ಆಕ್ಷನ್ ಆಗಬೇಕು, ಈ ರಾಜಾತಿಥ್ಯದ ಹಿಂದಿರೋರ ತಲೆದಂಡ ಆಗಬೇಕು ಅಂಥೇಳಿ ಸುನಿಲ್. ಎಸ್ ಪ್ರೇಮ್, ಯಾವಾಗ ಇಂಥ ವಿಡಿಯೋಗಳು ವೈರಲ್ ಆಗ್ತವೋ ಅದರ ಮೂಲವನ್ನು ಬಿಟ್ಟು ಅಧಿಕಾರಿಗಳ ಮೇಲೆ ಕ್ರಮವಾದರೆ ಮಾತ್ರ ಇಂತಹ ಒಂದು ಘಟನೆಗಳು ಮರುಕಳಿಸೋದು ಕಡಿಮೆ ಆಗ್ತವಂತ ಹೇಳ್ಬೋದು. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಅಲೋಕ್ ಕುಮಾರ್ ಅವರು ನೀಡಿದಂಥ ಸೂಚನೆ ಮೇರೆಗೆ ಉತ್ತರ ವಲಯದ ಕಾರಾಗೃಹದ ಹಿರಿಯ ಅಧಿಕಾರಿಯಾದಂಥ ಶೇಷ ಅವರು ಭೇಟಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಧಾರವಾಡದ ಕೇಂದ್ರ ಒಂದು ಸೂಪರಿಂಟೆಂಡೆಂಟ್ ಆಗಿರುವಂಥ ಮಹಾದೇವ್ ನಾಯಕ್ ಅವರ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಒಂದು ಸಬ್ ಜೈಲಿನಲ್ಲಿ ಒಂದು ಒಳಗಡೆ ಈಗ ತಪಾಸಣೆ ಮತ್ತು ಪರಿಶೀಲನೆ ನಡೀತಾ ಇರುವಂಥದ್ದು. ಯಾಕಂದರೆ ಈ ವಿಡಿಯೋಗಳು ಯಾಕೆ ವೈರಲ್ ಆದವು ಮತ್ತು ಈ ವೈರಲ್ ಆಗಿದ್ರೂ ಸಹ ಇವು ನಡೆದಿದ್ದು ಸತ್ಯ ಅಂತ ಈಗಾಗಲೇ ಅಲೋಕ್ ಕುಮಾರ್ ಅವರು ಒಪ್ಕೊಂಡಿರುವಂಥಲ್ಲಿ ಒಳಗಡೆ ಅವತ್ತು ಏನು ನಡೀತು, ಯಾವ ರೀತಿಯಾಗಿ ಸ್ಪೆಷಲಿಸ್ಟ್ ಒಂದು ಕೊಟ್ಟಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಒಂದು ತಪಾಸಣೆ ನಡೀತಿರುವಂಥದ್ದು. ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು, ಅಧಿಕಾರಿಗಳು ಮಾಹಿತಿಯನ್ನು ಪಡಿತಾ ಇದ್ದಾರೆ ಮತ್ತು ಹಿರಿಯ ಅಧಿಕಾರಿಗಳಿರ್ಬೋದು, ಕಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಒಳಗಡೆ ತಪಾಸಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ಶೇಷ ಅವರು ಎಲ್ಲ ಬ್ಯಾರಿಕೇಡ್ಗಳು ಅಂದರೆ ಶೆಲ್ನ ಎಲ್ಲ ಒಂದು ಒಳಗಡೆ ಹೋಗಿ ಪರಿಶೀಲನೆ ಮಾಡಿದ್ದಾರೆ ಮತ್ತು ಅದರ ಜೊತೆಗೆ ಕೈದಿಗಳಲ್ಲಿ ಕೂಡ ಮಾತನಾಡಿರುವಂಥದ್ದು. ಈ ಎಲ್ಲ ಫೆಸಿಲಿಟೀಸ್ ಕೊಡ್ತಾರಾ, ಅದು ಯಾವಾಗ ಕೊಡ್ತಾರೆ, ಹೇಗೆ ಅಂತಂದು ಮಾಹಿತಿ ಪಡಿತಾ ಇರುವಂಥದ್ದು. ಈ ಎಲ್ಲ ವರದಿಗಳನ್ನು ಅಲೋಕ್ ಕುಮಾರ್ ಅವರಿಗೆ ಇವತ್ತು ತಲುಪಿಸಬೇಕಾಗಿದೆ. ಬೇಕಾದ ಬಳಿಕ ಎಷ್ಟು ವರದಿಯನ್ನು ಫಾಸ್ಟಾಗಿ ಮಾಡ್ತಾರೋ ಅಷ್ಟೇ ಬೇಗವಾಗಿ ಕ್ರಮ ಆಗಬೇಕಾಗಿರುವಂಥದ್ದು ಜನರ ಆಗ್ರಹವಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ರೀತಿ ರಾಜ್ಯದ ಜೈಲುಗಳಲ್ಲಿ ರಾಜಾತಿಥ್ಯದ ಪ್ರಕರಣ ವರದಿ ಆಗ್ತಾ ಇರೋದು ಇದೇ ಮೊದಲಲ್ಲ, ಆಗಾಗ ಆಗ್ತಾನೆ ಇರುತ್ತೆ. ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಹಿರಿಯ ಅಧಿಕಾರಿಗಳ ಭೇಟಿ, ವರದಿ ಪಡೆದುಕೊಳ್ಳುವಂಥದ್ದು ಕಾಮನ್ನು. ಅದನ್ನು ಬಿಟ್ಟು ಇನ್ನೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಸಿಸಿಬಿ ಪೊಲೀಸರಿಂದ ಸೆಂಟ್ರಲ್ ಜೈಲಿನ ಮೇಲೆ ರೇಡ್ ಆಗಿದೆ ಅನ್ನೋದು ಗೊತ್ತಾಗ್ತಿದೆ. ಫೋನ್ ಬಳಕೆ, ಗಾಂಜಾ ವಹಿವಾಟಿನ ಆರೋಪದಲ್ಲಿ ದಾಳಿ ಆಗಿದೆಯಂತೆ. ಜೈಲಿನಲ್ಲಿ ಯಾವುದೇ ನಿಷೇಧಿತ ವಸ್ತುಗಳು ಪತ್ತೆಯಾಗಿಲ್ಲ. ಸದ್ಯ ನಿಯಂತ್ರಣದಲ್ಲಿ ಪರಪ್ಪನ ಅಗ್ರಹಾರದ ಜೈಲಿದೆ. ಪರಪ್ಪನ ಅಗ್ರಹಾರದಲ್ಲಿ ಅವ್ಯವಹಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ರಾಜಾತಿಥ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಆಗಾಗ ಈ ರೀತಿಯ ರೇಡ್ಗಳು ಆಗ್ತಾನೆ ಇರುತ್ತೆ. ಗಾಂಜಾದ ಜೊತೆಗೆ ಮೊಬೈಲು, ಟಿವಿ ಇವೆಲ್ಲವೂ ಕೂಡ ಸಪ್ಲೈ ಆಗ್ತಾ ಇದೆ ಅನ್ನುವಂತಹ ವಿಚಾರ. ಹಾಗಾಗಿ ಈ ರೀತಿಯ ರೇಡ್ ಮಾಡುವ ಮೂಲಕ ಆಗಾಗ ಬಿಸಿ ಮುಟ್ಟಿಸುವಂತಹ ಕೆಲಸ ಕೂಡ ಆಗಿರುತ್ತೆ. ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಏನೂ ಸಿಗಲ್ಲ, ಬಟ್ ಇನ್ನೊಂದು ವಾರ ಬಿಟ್ಟು ಹೋದಂತಹ ಸಂದರ್ಭದಲ್ಲಿ ಏನಾದರೂ ಸಿಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಜೈಲಿನ ಚಿತ್ರಣ ಬದಲಾಗಿದೆ. ಅಲೋಕ್ ಕುಮಾರ್ ಅವರು ಬಂದ ಮೇಲೆ ಸಂಪೂರ್ಣ ವ್ಯವಸ್ಥೆಯೇ ಚೇಂಜ್ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.